ಮಿತ್ರರೇ, ಇಂಗ್ಲೆಂಡ್ ವಿರುದ್ಧ ಇಂದು ನಡೆಯಲಿರುವ ಮೊದಲ ಟಿ20 ಪಂದ್ಯಕ್ಕೆ ಭಾರತ 16 ಆಟಗಾರರ ಪಟ್ಟಿಯನ್ನು ಪ್ರಕಟಿಸಿದೆ. ಈ ಪಟ್ಟಿಯಲ್ಲಿರುವ ವೈಭವ್ ಸೂರ್ಯವಂಶಿ, ಮೊಹಮ್ಮದ್ ಸಿರಾಜ್ ಮತ್ತು ವರುಣ್ ಚಕ್ರವರ್ತಿ ಅವರುಗಳನ್ನು ಆಡಿಸಲೇಬೇಕಾದ ಪರಿಸ್ಥಿತಿ ಈಗ ಬಂದಿದೆ. ಇವರು ಮೂರನ್ನು ಆಡಿಸದೆ ಐರ್ಲೆಂಡ್ಗೆ ಆಡಿಸಿದ ಮತ್ತದೇ ಟೀಮ್ ಆಡಿಸಿದರೆ ರಿಸಲ್ಟ್ ಏನೆಂಬುದು ಎಲ್ಲರಿಗೂ ಗೊತ್ತೇ ಇದೆ. ಇದರಿಂದ ಶ್ರೇಯಸ್ ಹಾಗೂ ಗಂಭೀರ್ ಅವರ ಸ್ಥಾನಗಳಿಗೆ ಕುತ್ತಾಗಬಹುದು. ವೈಭವ್ ಸೂರ್ಯವಂಶಿಯನ್ನು ಯಾಕೆ ಆರಂಭಿಕ ಆಟಗಾರ ಆಡಿಸಬೇಕೆಂದು ನೋಡೋಣ. ಐರ್ಲೆಂಡ್ ವಿರುದ್ಧ ಕಳೆದೆರಡು ಪಂದ್ಯಗಳಲ್ಲಿ ಮೊದಲ ಕ್ರಮಾಂಕದ ಆಟಗಾರರು ತುಪ್ಪನೇ ಉದುರಿ ಹೋಗಿದ್ದರಿಂದ ಇನ್ನುಳಿದ ಆಟಗಾರರ ಸ್ಥೈರ್ಯವೇ ಕುಂದಿ ಹೋಗಿತ್ತು. ವೈಭವ್ ಆರಂಭಿಕ ಬ್ಯಾಟಿಂಗ್ಗೆ ಬಲ ತುಂಬಲು ಸಮರ್ಥರು. ಒಂದು ವೇಳೆ ಕ್ರೀಸಿನಲ್ಲಿ ನಿಂತು ಮೊದಲ ವಿಕೆಟ್ಗೆ 100ರ ಗಡಿ ದಾಟಿಸಿಬಿಟ್ಟರೆ ಭಾರತದ ಗೆಲುವು ಶತಸಿದ್ಧ. ವೈಭವ್ ಸೂರ್ಯವಂಶಿ ಮೊದಲ ಪಂದ್ಯದಲ್ಲೇ ರನ್ ಬಾರಿಸುತ್ತಾರೆಂದು ಹೇಳಲಾಗುವುದಿಲ್ಲ. ತೆಂಡೂಲ್ಕರ್ ಕೂಡ ಅನೇಕ ಬಾರಿ ಡಕ್ಔಟ್ ಆಗಿದ್ದಾರೆ. ಅದೇ ರೀತಿ ಅನೇಕ ಪಂದ್ಯಗಳಲ್ಲಿ ಶತಕ ಕೂಡ ಬಾರಿಸಿದ್ದಾರೆ. ಬೌಂಡ್ರಿ ಆಚೆ ಲೈನಿಗೆ ಚೆಂಡನ್ನು ಕಳಿಸಲು ಸದಾ ಹಾತೊರೆಯುವ ವೈಭವ್ ಸೂರ್ಯವಂಶಿಗೆ 100ರ ಗಡಿಯನ್ನು ದಾಟಿಸಲು 9 ಓವರ್ಗಳು ಸಾಕಾಗಬಹುದು. ಇನ್ನುಳಿದ 11 ಓವರ್ಗಳಲ್ಲಿ ಭಾರತ ಆಟಗಾರರಿಗೆ 200ರ ಗಡಿ ದಾಟಿಸುವುದು ಕಷ್ಟದ ವಿಚಾರವೇನಲ್ಲ. ಇನ್ನು ಮೊಹಮ್ಮದ್ ಸಿರಾಜ್ ಅವರನ್ನು ಆಡಿಸುವುದು, ಏಕೆಂದರೆ ಅವರ ಬೌಲಿಂಗ್ನ ಪಾಸ್ಟ್ ರೆಕಾರ್ಡ್ ನೋಡ್ತಾ ಹೋದರೆ ಕೆಲವು ಬಾರಿ ಅವರು 4 ರಿಂದ 5 ವಿಕೆಟ್ ಕೂಡ ಕಬಳಿಸಿದ್ದಿದೆ. ಚೆಂಡನ್ನು ಉತ್ತಮವಾಗಿ ಸ್ವಿಂಗ್ ಮಾಡುವ ಮೊಹಮ್ಮದ್ ಸಿರಾಜ್ ಅವರನ್ನು ಐರ್ಲೆಂಡ್ ಪಂದ್ಯಗಳಿಗೆ ಆಡಿಸಿದ್ದರೆ ಇಂಡಿಯಾ ಬಹುಶಃ ಗೆಲ್ಲಬಹುದಿತ್ತೇನೋ. ವರುಣ್ ಚಕ್ರವರ್ತಿ ಸ್ಪಿನ್ ಬೌಲರ್ ಆಗಿದ್ದು ಇಂಗ್ಲೆಂಡ್ ಪಿಚ್ಗಳಲ್ಲಿ ಸ್ಪಿನ್ಗೆ ಸಹಕಾರಿಯಾಗಬಹುದು. ಒಟ್ಟಿನಲ್ಲಿ ಅಡಕೆ ಹೋದ ಮಾನ ಆನೆ ಕೊಟ್ಟರು ಬರೋದು ಎಂಬ ಗಾದೆ ಮಾತಿದೆ. ಈಗ ಐರ್ಲೆಂಡ್ ವಿರುದ್ಧ ಸೋತಿದ್ದರಿಂದ ಅದು ದಾಖಲೆಯಲ್ಲಿ ಕಪ್ಪು ಚುಕ್ಕಿಯಾಗಿ ಉಳಿಯುತ್ತದೆ. ಆದರೆ ಜನರ ನೆನಪು ಬಹುಕಾಲ ಉಳಿಯೋದಿಲ್ಲ. ಮತ್ತೆ ಟೀಮ್ ಇಂಡಿಯಾ ಗೆಲುವು ಸಾಧಿಸುತ್ತಾ ಹೋದರೆ ಫ್ಯಾನ್ಸ್ಗಳು ಹಿಂದಿನದ್ದೆಲ್ಲ ಮರೆತು ಟೀಮ್ ಇಂಡಿಯಾ ಜಪ ಮಾಡುತ್ತಾ ಇರೋದು ಇದ್ದೇ ಇರುತ್ತದೆ. ಮಿತ್ರರೇ, ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.